ಇನ್ನು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. 2006ರಿಂದ 10ರ ನಡುವೆ ನಡೆದಂತ ಸಾವುಗಳ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ತಿಮರೋಡಿ ಕೊಟ್ಟ ದೂರಿನ ಮೇಲೆ ಎಸ್ಐಟಿ ಇದೀಗ ತನಿಖೆಯನ್ನು ನಡೆಸ್ತಾ ಇದೆ. ಪೊಲೀಸರು ಗ್ರಾಮ ಪಂಚಾಯತ್ನಿಂದ ದಾಖಲೆಯನ್ನ ಸಂಗ್ರಹಿಸ್ತಾ ಇದೆ ಎಸ್ಐಟಿ. ತನಿಖೆಗೂ ಆಗ್ರಹಿಸಿ ದೂರನ್ನ ಕೊಟ್ಟಿರ್ತಾರೆ ತಿಮರೋಡಿ. ವಸತಿ ಗೃಹದಲ್ಲಿ ಅನೇಕ ಸಂಶಯಾಸ್ಪದ ಸಾವುಗಳಾಗಿದೆ ಅಂತ ದೂರನ್ನ ಕೊಟ್ಟಿರ್ತಾರೆ. ಗಾಯತ್ರಿ, ಶರಾವತಿ, ವೈಶಾಲಿ ವಸತಿ ಗೃಹದಲ್ಲಿ ಸಾವಾಗಿದೆ ಅನ್ನುವಂಥ ಆರೋಪ ಕೇಳಿಬರುತ್ತೆ. ಅನಾಥ ಶವ ಅಂತ ಘೋಷಣೆ ಮಾಡಿರ್ತಾರೆ ಅನ್ನೋದಾಗಿ ಕೂಡ ಇದೀಗ ದೂರಿನಲ್ಲಿ ತಿಳಿಸಿದ್ದಾರೆ. ತಿಮರೋಡಿ ದಾಖಲೆಗಳ ಆಧಾರದಲ್ಲಿ ಇದೀಗ ಎಸ್ಐಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಈ ವಸತಿ ಗೃಹಗಳಲ್ಲೆಲ್ಲ ಅಸಹಜ ಸಾವುಗಳಾಗಿದೆ ಅನ್ನೋದಾಗಿ ಎಲ್ಲ ಏನು ಆರೋಪಗಳು ಕೇಳಿಬಂದಿತ್ತು. ಇದೀಗ ಅದ್ರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ತಿಮರೋಡಿ. ಆ ರೀತಿಯಾಗಿ ಯಾರು ಸಾವನ್ನಪ್ತಾರೆ ಅವರನ್ನು ಅನಾಥ ಶವ ಅಂತ ಹೇಳಲಾಗ್ತಾ ಇತ್ತು ಅನ್ನೋದಾಗಿಯೂ ಕೂಡ ಅವರು ಆರೋಪಿಸಿದ್ದಾರೆ. ಇದೆಲ್ಲ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅದಕ್ಕೆ ಸಂಬಂಧಪಟ್ಟಂತ ಕೆಲ ವ್ಯಕ್ತಿಗಳಿಗೆ ಬುಲಾವ್ ಕೊಟ್ಟಿದ್ದಾರೆ. ಅದು ಗ್ರಾಮ ಪಂಚಾಯತ್ ಆಗಿರ್ಬೋದು, ಆಗಿದ್ದಂಥ ಪೊಲೀಸರು, ಇವ್ರುಗಳಿಂದ ಎಸ್ಐಟಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಹಾಗೆ ತನಿಖೆ ಕೂಡ ಮುಂದುವರಿತಾ ಇದೆ. ಇನ್ನು ಎಸ್ಐಟಿ ವಿಚಾರಣೆಗೆ ಜಯಂತ್ ಕುಟುಂಬ ಹಾಜರಾಗಿದೆ. ಈ ಹಿಂದೆ ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ ಹಾಗೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಜಯಂತ್ ಪತ್ನಿ ಸೈಮಾ, ಪುತ್ರ ಜೀವನ್ ಹಾಗೆ ಪುತ್ರಿ ಜಿಷ್ಣಾ ಅಂತ ಹಾಜರಾಗಿದ್ದಾರೆ ತನಿಖೆಗೆ. ಇವ್ರ ಮನೆಯಲ್ಲಿ ಈ ಹಿಂದೆ ಶೋಧ ಕೂಡ ನಡೆಯಿತು. ಜಯಂತ್ ಮನೆಯಲ್ಲಿ ಬುರುಡೆ ತಂದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗ್ತಾ ಇದೆ. ಜೊತೆಗೆ ಜಯಂತ್ ಮನೆಯಲ್ಲಿ ಮಹಜರ್ ಕೂಡ ನಡೆಸ್ತಾರೆ. ಬೆಂಗಳೂರಿನ ಜಯಂತ್ ಬಾಡಿಗೆ ಮನೆಯಲ್ಲಿ ಶೋಧವನ್ನ ನಡೆಸಿದ್ರು. ಇದು ಈ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ತಲೆಬುರುಡೆನ ತಗೊಂಡು ಚಿನ್ನಯ್ಯ ಎಲ್ಲೆಲ್ಲಿಗೆ ಹೋಗಿದ್ದಾನೆ ಅಂತ ಚಿನ್ನಯ್ಯನನ್ನ ವಿಚಾರಣೆ ಮಾಡಬೇಕಾದ್ರೆ ಆತ ಜಯಂತ್ ಹೆಸರನ್ನ ಹೇಳ್ತಾನೆ. ಜೊತೆಗೆ ಜಯಂತ್ ಮನೆಗೂ ಕೂಡ ತಾನು ಹೋಗಿರೋದಾಗಿ ಅವ್ರ ಮುಂದೆ ಆ ಬುರುಡೆಯನ್ನ ತೋರಿಸಿರೋದಾಗಿ ಎಲ್ಲ ಮಾತನಾಡಿರ್ತಾನೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸಿರ್ತಾರೆ ಜಯಂತ್ ಬಾಡಿಗೆ ನಿವಾಸದಲ್ಲಿ, ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ನಿವಾಸದಲ್ಲಿ. ಇವತ್ತು ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಾಗಿ ಕುಟುಂಬ ಕೂಡ ವಿಚಾರಣೆಗೆ ಹಾಜರಾಗಿದೆ. ಅವರ ಪುತ್ರ, ಪುತ್ರಿ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಯೂಟ್ಯೂಬರ್ ಸಂತೋಷ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಡಬ ಮೂಲದ ಯೂಟ್ಯೂಬರ್ ಸಂತೋಷ್ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬುರುಡೆ ಪ್ರಕರಣದ ಬಗ್ಗೆ ವಿಡಿಯೋವನ್ನ ಮಾಡ್ತಾ ಇದ್ರು ಈ ಸಂತೋಷ್. ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ನೋಟಿಸ್ ಕೊಟ್ಟಿರುತ್ತೆ ಸಂತೋಷ್ಗೆ. ಅವರು ಕೂಡ ಬಂದಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಸಂತೋಷ್ ಇವತ್ತು ಹಾಜರಾಗಿದ್ದಾರೆ. ಇವ್ರ ಪಾತ್ರ ಏನಂತ ಹೇಳಿದ್ರೆ ಈ ಯೂಟ್ಯೂಬರ್ ಆಗಿ ಇದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಕಡಬ ಮೂಲದ ಯೂಟ್ಯೂಬರ್ ಇವರು ಸಂತೋಷ್ ಅಂತ. ಸೊ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರು, ಅವ್ರನ್ನ ಯಾಕೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮಾಹಿತಿಯ ಮೂಲ ಯಾವುದು ಅಂತ, ಯಾವ ಆಧಾರದಲ್ಲಿ ಅವ್ರು ವಿಡಿಯೋ ಮಾಡಿರ್ತಾರೆ, ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿರ್ತಾರಲ್ಲ ಅದನ್ನ ಯಾರು ಅವ್ರಿಗೆ ಹೇಳಿರ್ತಾರೆ, ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಈಗಾಗಲೇ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಒಂದ್ ಕಡೆ ತಿಮರೋಡಿ ಅವರ ದೂರನ್ನ ಆಧರಿಸಿ ಕೂಡ ತನಿಖೆಯನ್ನ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಶೋಕ್? ಹೌದು ಚೈತ್ರ, ಪ್ರಮುಖವಾಗಿ ಧರ್ಮಸ್ಥಳ ಬೋರ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇವತ್ತು ಪ್ರಮುಖವಾಗಿ ಒಂದು ಕಡೆಯಿಂದ ಯೂಟ್ಯೂಬರ್ಗಳ ತನಿಖೆ ಆಗ್ತಾ ಇದೆ. ಅಂದ್ರೆ ಅವರಿಗೆ ಮೊದಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ನೀಡಲಾಯಿತು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಒಬ್ಬರು ಯೂಟ್ಯೂಬರ್ ಬಂದಿದ್ದಾರೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ಮೂಲದ ಸಂತೋಷ್ ಎಂಬುವರು ಸಂಚಾರಿ ಸ್ಟುಡಿಯೋ ಹೆಸರನ್ನ ಒಂದು ಯೂಟ್ಯೂಬ್ ಖಾತೆಯನ್ನು ಅವರು ನಿರ್ವಹಿಸ್ತಿದ್ರು. ಸೊ ಆ ಒಂದು ಯೂಟ್ಯೂಬ್ ಖಾತೆಯಲ್ಲಿ ಈ ಪ್ರಕರಣ ಏನು ಡೇ 1 ಇಂದ ಆಗ್ತಾ ಬಂತು. ಸೊ ಅವಾಗಿಂದನೂ ಕೂಡ ಈ ಪ್ರಕರಣದ ಕುರಿತಂತೆ ವಿಡಿಯೋಗಳನ್ನು ಆ ಒಂದು ಅವರ ಯೂಟ್ಯೂಬ್ ಖಾತೆಯಿಂದ ಅದರಲ್ಲಿ ಹಾಕ್ತಾ ಬರ್ತಾ ಇದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರು ಹಾಕಿರ್ತಕ್ಕಂಥ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನು ಮತ್ತು ಅವರ ಹೇಳಿಕೆಯನ್ನು ಪಡ್ಕೊಳ್ಳೋದಕ್ಕೆ ಅವರಿಗೆ ಬುಲಾವ್ ನೀಡಲಾಗಿತ್ತು. ಸೊ ಅವರು ಇವತ್ತು ಬೆಳಿಗ್ಗೆ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿದ್ದಾರೆ. ಸೊ ಅವರು ವಿಚಾರಣೆ ಆಗ್ತಾ ಇದೆ. ಇನ್ನೊಂದ್ ಕಡೆಯಿಂದ ಜಯಂತ್ ಅವರ ದೂರದಾರ ಆಗಿ ಬಂದಂತ ಏನು ಜಯಂತ್ ಅವರು ಎಂದ್ರೆ ಅವರ ಕುಟುಂಬದ ವಿಚಾರಣೆ ಕೂಡ ಇವತ್ತು ಆಗ್ತಾ ಇದೆ. ಈ ಪ್ರಕರಣದ ಸಂಬಂಧಪಟ್ಟಂತೆ ಇನ್ನು ಪ್ರಾರಂಭದಲ್ಲಿ ಚಿನ್ನಯ್ಯನು ಬುರುಡೆಯನ್ನು ತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ. ಸೊ ಆ ನ್ಯಾಯಾಲಯಕ್ಕೆ ತಂದು ಹಾಜರುಪಡಿಸಿದ ಬುರುಡೆಯನ್ನು ಎಲ್ಲೆಲ್ಲಿ ತೆಗೆದುಕೊಂಡು ಹೋಗಲಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಆತನನ್ನು ವಿಚಾರಣೆ ಟೈಮಲ್ಲಿ ಕೇಳಿದಂತ ಟೈಮಲ್ಲಿ ಜಯಂತ್ ಮನೆಗೂ ಕೂಡ ಆ ಒಂದು ಬುರುಡೆಯನ್ನು ತೆಗೆದುಕೊಂಡು ಹೋಗಿದ್ದೆ ಅನ್ನುವಂತ ಮಾತನ್ನು ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ಕೆಲ ವಾರಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿರುವಂತಹ ಜಯಂತ್ ಅವರ ಬಾಡಿಗೆ ನಿವಾಸಕ್ಕೆ ಖುದ್ದಾಗಿ ಚಿನ್ನಯ್ಯನನ್ನೇ ಕರ್ಕೊಂಡು ಹೋಗಿ ಎಸ್ಐಟಿ ಅಧಿಕಾರಿಗಳು
ಸ್ಥಳ ಮಹಜರನ್ನು ಮಾಡಿದ್ರು ಮತ್ತು ಅಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ ಗಳನ್ನು ಕೂಡ ಸಂಗ್ರಹಿಸುವಂತ ಕೆಲಸವನ್ನು ಮಾಡಿದ್ರು. ಇದರ ಜೊತೆಗೆ ಅವರ ಜಯಂತ್ ಅವರ ಮನೆಯಲ್ಲಿದ್ದಂತ ಅವರ ಪತ್ನಿ ಸೇರಿದಂತೆ ಅವರ ಮಕ್ಕಳ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಸೊ ಅದರ ಮುಂದುವರೆದ ಭಾಗವಾಗಿ ಅವರಿಗೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಯಂತ್ ಅವರ ಪತ್ನಿ ಮತ್ತು ಅವರ ಮಗ ಮತ್ತು ಮಗಳು ಮೂವರು ಕೂಡ SIT ಕಚೇರಿಗೆ ಆಗಮಿಸಿದ್ದಾರೆ. ಆದ್ರೆ ಜಯಂತ್ ಅವರು ಇವತ್ತು ಬೆಂಗಳೂರಿನಲ್ಲಿದ್ದಾರೆ. ಕೇವಲ ಅವರ ಪತ್ನಿ ಮಕ್ಕಳು ಮಾತ್ರ ಬಂದಿರ್ತಕ್ಕಂಥದ್ದು. ಒಂದು ಬುರುಡೆ ಚಿನ್ನಯ್ಯ ಆ ಒಂದು ಬುರುಡೆಯನ್ನು ಬಾಡಿಗೆ ಮನೆ ಇದೆ ಅಲ್ಲಿ ತಂದು ಇಟ್ಟಿದ್ದ ಮತ್ತು 3ಕ್ಕೂ ಹೆಚ್ಚು ಬಾರಿ ಆ ಒಂದು ಮನೆಗೆ ಬಂದು ಹೋಗಿದ್ದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಜಯಂತ್ಗೆ ಚಿನ್ನಯ್ಯನ ಸಂಪರ್ಕ ಯಾವಾಗ ಆಯ್ತು, ಈ ರೀತಿಯಾಗಿ ಕ್ರಾಸ್ ಕ್ವಶನ್ ಅನ್ನು ಕೇಳುವಂತ ಆ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಯಂತ್ಗೆ ಈ ಪ್ರಕರಣಕ್ಕೂ ಜಯಂತ್ಗೆ ಇರುವ ಲಿಂಕ್ ಏನು ಮತ್ತು ಮನೆಯ ಸದಸ್ಯರ ಇನ್ವಾಲ್ವ್ಮೆಂಟ್ ಏನಾದ್ರೂ ಇದೆಯಾ, ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಇನ್ನೊಂದ್ ಕಡೆಯಿಂದ ಧರ್ಮಸ್ಥಳ ಪಂಚಾಯತ್ನ ಸಿಬ್ಬಂದಿಗಳೇನಿದ್ದಾರೆ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ನೀಡಲಾಗಿತ್ತು. ಅಂದ್ರೆ ಮಹೇಶ್ವರಿ ತಿಮರೋಡಿ ಅವರು ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಸಹಜ ಸಾವುಗಳಾಗಿದೆ, ಆ ನಿಟ್ಟಿನಲ್ಲಿ ಆ ಅಸಹಜ ಸಾವುಗಳ ಮರು ತನಿಖೆ ಆಗ್ಬೇಕು ಅಂತ ಹೇಳಿ ಒಂದಿಷ್ಟು ಡಾಕ್ಯುಮೆಂಟ್ ಗಳನ್ನು ಕೊಟ್ಟು SIT ಗೆ ಒಂದು ದೂರ ಅರ್ಜಿಯನ್ನು ಸಲ್ಲಿಸಿದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ ಗಳನ್ನು ಅಂದ್ರೆ ಪೊಲೀಸರು ಆ ಟೈಮಲ್ಲಿ 2006ರಿಂದ 2010ರವರೆಗೆ ಅಲ್ಲಿ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಂತಹ ಅಸಹಜ ಸಾವುಗಳ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಪೊಲೀಸ್ ರಿಪೋರ್ಟ್ ಮತ್ತು ಅಲ್ಲಿ ಶವವನ್ನು ದಫನ ಮಾಡಿ ಸಂಬಂಧಪಟ್ಟಲ್ಲಿ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ ಗಳನ್ನು ಕೂಡ ಈಗ ಆಲ್ರೆಡಿ ಸಂಗ್ರಹಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ನ PDO ಹಾಗೂ ಸಿಬ್ಬಂದಿಯವರು ವಿಚಾರಣೆಗೆ ಅಂತ ಹೇಳಿ SIT ಕಚೇರಿಗೆ ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. SIT ಅಧಿಕಾರಿಗಳು ಈ ತನಿಖೆಯ ಉದ್ದೇಶ ಇರುವಂತದ್ದು ಎಲ್ಲ ಗೊಂದಲ ಮತ್ತು ಅನುಮಾನಗಳಿಗೆ ತನಿಖೆಯ ಮೂಲಕ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ. ಹೀಗಾಗಿ ಯಾರಲ್ಲೂ ಕೂಡ ಯಾವುದೇ ರೀತಿಯಾದ ಅನುಮಾನ ಇರಬಾರ್ದು ಮತ್ತು SIT ಅಧಿಕಾರಿಗಳು ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ.